ಯಾವುದೇ ಗುರುವಂದನಾ ಕಾರ್ಯಕ್ರಮಗಳು ಇವತ್ತು ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಂಘ ಹೇಗೆ ನಡೀತಾ ಇದೆ ಅಂದ್ರೆ 10 ಜನ ಸೇರ್ಕೊಂಡು ಯಾವುದೋ ಒಂದು ರೆಸಾರ್ಟ್ಸ್ ಎಲ್ಲ ಒಂದು ಚೌಟ್ರಿನೆಲ್ಲ ಊಟ ಮಾಡ್ಕೊಂಡು ಒಂದು ಡಿನ್ನರ್ ತಗೊಂಡು ಹೋಗ್ತಕ್ಕಂಥ ಒಂದು ಸಂಪ್ರದಾಯ ಇವತ್ತು ಕಾಣ್ತಾ ಇದೆ. ಆದ್ರೆ ಈ ನೆಲದ ಬಳ್ಳಿ ಇಲ್ಲಿಯ ವಿದ್ಯಾರ್ಥಿಗಳು ಅದಕ್ಕೆ ಹೋಗಿಲ್ಲ. ಈ ಪುಣ್ಯ ಭೂಮಿ ಮೇಲೆ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಒಂದು ಅತ್ಯಲ್ಪ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಒಂದು ವಾರದಿಂದ ತಯಾರಿ ಮಾಡಿದ್ದಾರೆ. ವಾರದಿಂದ ಶಾಲೆಯ ಶುಚಿಯನ್ನ ಬೆಳೆಸೋದ್ರಲ್ಲಿ ಯಾಕೆಂದ್ರೆ ನಮ್ಗೆ 10 ಕೋಟಿ 15 ಕೋಟಿ ಆಗಲ್ಲ, ಎಕರೆಗೆ ಬೇಜಾರ ಈ ಕ್ಲೀನ್ ಮಾಡ್ಬೇಕು ಅಂದ್ರೆ ನಮಗೆ ದೊಡ್ಡ ಸವಾಲೇ ಸೇರಿ. ನಾವು ಕೂಡ ನಾನು ಜಗನ್ನಾಥ್ ಮತ್ತೆ ಧನಂಜಯ ನಾವೆಲ್ಲ ಕ್ಲಾಸ್ಮೇಟ್ಸ್ 8th 9th 10th ನಾವು ಒಟ್ಟಿಗೆ ಹೋಗಿದ್ದವರು. ಈ 40 ಅವರೆಲ್ಲ 40 ರಮೇಶ್ ಎಲ್ಲ ನಮ್ಮ ಇಂದು ಬಂದವರು. ನಾನು 8th ಸೇರ್ಕೊಂಡಾಗ ನಮ್ಮ ಸರ್ ಪಾಸ್ ಔಟ್ ಅವರು ನಾವು ಪ್ರೇರಣೆಗಿಂತ SSLC ರಿಸಲ್ಟ್ ಗೊತ್ತು. 100 ಜನ SSLC ಪಾಸ್ ಆಗಿದ್ದವರು. ಒಬ್ರು ಉನ್ನತ ಹುದ್ದೆಗೆ ಹೋದ್ರು, ಇನ್ನೊಬ್ರು ರೈಲ್ವೆ ಇಲಾಖೆಗೆ ಹೋದ್ರು, ಇನ್ನೊಬ್ರು ಸಹಕಾರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮಗೆ ಮಾದರಿನೇ. ನಾವು ಈ ನೆಲದ ಒಂದು ಋಣವನ್ನು ತೀರಿಸಬೇಕು ಅಂತಂದ್ರೆ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಒಂದು ಸಂಘಟನೆಗೆ ನಾವು ಸಹಕಾರವನ್ನು ಕೊಟ್ಟಂತದ್ದು. ಇದಕ್ಕೆ ಪೂರಕವಾಗಿ ನಾವು ಇಲ್ಲೊಂದು ಕಾರಾಟು ವೇದಿಕೆ ಅಂತ ಮಾಡ್ಕೊಂಡಿದ್ದೇವೆ. ಕಾರಾಕೃಷ್ಣ ಸ್ವಾಮಿ ಅಂತ ಹೇಳಿ ಜನಪದ ವಿದ್ವಾಂಸರು ಇವತ್ತೆಲ್ಲರೂ ಕೂಡ ಎಲ್ಲ ಗುರುಗಳಿಗೆ ಅವರ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ನಿಮಗೂ ಕೂಡ ಅವರ ಪುಸ್ತಕಗಳನ್ನ ಕಾಣಿಕೆ ರೂಪದಲ್ಲಿ ನೀಡ್ತಕ್ಕಂಥ ನೆನಪಿರತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಏಕೆಂದ್ರೆ ತಡವಾಗಿದೆ, ಆದ್ರೂ ಕೂಡ ನನಗೆ ಇಷ್ಟವಾದಂತ ಒಂದು ಲೇಖನವನ್ನ ಓದಿದಾಗ ಒಂದು ಸಣ್ಣ ಒಂದು ತಿರುಕನ್ನು ಹೇಳಕ್ಕೆ ಇಷ್ಟಪಡ್ತೀನಿ. 2 ಶಿಕ್ಷಕರು, ಒಬ್ಬರು ಜಪಾನ್ನಲ್ಲಿರ್ತಕ್ಕಂಥ ಶಿಕ್ಷಕರು, ಒಬ್ಬ ನಮ್ಮ ದೇಶದಲ್ಲಿರ್ತಕ್ಕಂಥ ಶಿಕ್ಷಕರು ಭೇಟಿ ಆಗ್ತಾರೆ. ಭಾರತದಲ್ಲಿಂತ ಒಬ್ಬ ಶಿಕ್ಷಕ ಜಪಾನ್ಗೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಂತ ಅವಧಿಯಲ್ಲಿ ಜಪಾನ್ನಲ್ಲಿರ್ತಕ್ಕಂಥ ಶಿಕ್ಷಕರು ಕೇಳ್ತಾರೆ, ನಿಮ್ಮಲ್ಲಿ ಶಿಕ್ಷಕರ ದಿನಾಚರಣೆ ಯಾವತ್ತು ಮಾಡ್ತೀರಿ ಅಂತ. ಯಾವ ಶಿಕ್ಷಕರ ದಿನಾಚರಣೆ ನಾವ್ಯಾವುದು ಮಾಡೋದಿಲ್ಲಪ್ಪ, ನಮ್ಗೆ ಆ ದಿನ ಅಂತ ಒಂದಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆಲ್ಲ ಸರ್ ನೋಡಿ, ಸೆಪ್ಟೆಂಬರ್ 5ನೇ ತಾರೀಕು ನಾವೆಲ್ಲ ಶಿಕ್ಷಕರ ದಿನವನ್ನು ಆಚರಣೆ ಮಾಡ್ತೇವೆ. ಅದಕ್ಕೆ ತುಂಬಾ ನಾವು ಗುರುಗಳನ್ನ ತುಂಬಾ ಗೌರವಿಸ್ತೀವಿ, ಸನ್ಮಾನಿಸ್ತೀವಿ, ಆಗಿ ಹೊಗಳ್ತೀವಿ ಅಂತೇಳಿ. ಹೌದಾ ಬನ್ನಿ ಪರವಾಗಿಲ್ಲ ಅಂತೇಳಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ ಒಂದು ಮೆಟ್ರೋ ರೈಲನ್ನು ಹತ್ತಾರೆ. ಆ ಮೆಟ್ರೋ ರೈಲಿನಲ್ಲಿ ಜೊತೆ ಹೋಗ್ಬೇಕಾದ್ರೆ ಇವರ ಸ್ನೇಹಿತರು ಜಪಾನ್ನಲ್ಲಿರ್ತಕ್ಕಂಥ ಶಿಕ್ಷಕ ಮತ್ತೆ ಇಂಡಿಯಾದಲ್ಲಿರ್ತಕ್ಕಂಥ ಶಿಕ್ಷಕರು ಇಬ್ಬರು ಕೂಡ ಜೊತೆ ಹೋದಾಗ ಇವ್ರಿಗೆ ಸೀಟ್ ಸಿಗ್ತದೆ. ಭಾರತ ದೇಶದ ಶಿಕ್ಷಕರು ಸೀಟಲ್ಲಿ ಕೂತಿರ್ತಾರೆ, ಇನ್ನೊಬ್ರು ನಿಂತಿರ್ತಾರೆ. ಆ ಶಿಕ್ಷಕರು ನಮ್ಮ ದೇಶದ ಶಿಕ್ಷಕರ ಪಕ್ಕದಲ್ಲಿ ವಯೋವೃದ್ಧರೊಬ್ಬರು ಕೂತಿದ್ದರು ಎತ್ತಿಕೊಂಡು ಈ ಮೇಷಕ್ಕೆ ಜಾಗವನ್ನು ಇರ್ತಾರೆ. ಸೊ ನೀವು ಕೂತ್ಕೊಳ್ಳಿ ಅಂತ. ಇಲ್ಲ ನೀವು ಹಿರಿಯರಿದ್ದೀರಿ, ತುಂಬಾ ವಯಸ್ಸಾಗಿದೆ, ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗೇನಾಗುತ್ತೆ, ಇವ್ರಿಗೆ ಮುಷ್ಕರ ನಮ್ಮವ್ರಿಗೆ ಅಲ್ಲಕನ ತುಂಬಾ ಅಷ್ಟೊತ್ತರ ವಯಸ್ಸಲ್ಲಿ ನೀರು ಸೀಟ್ ಕೊಡ್ತಾರಲ್ಲ, ಇಲ್ಲ ಹಂಗೆ ಕಣ ಕೂತ್ಕೊ ಅಂತ ಹೇಳಿ ಕೂರಿಸ್ಕೊಂಡು ಅದಾದ್ಮೇಲೆ ಮುಂದೆ ಒಂದು ಮನೆಗಳಿಗೆ ಏನಾದ್ರು ತಗೊಂಡು ಹೋಗ್ಬೇಕು ಅಂತ ಒಂದು ಇಚ್ಛೆ ಕೊಟ್ಟಿದ್ದೀನಿ, ಏನ್ ಮಾಡೋದು ಅಂತ ಅಂದಾಗ ಇಲ್ಲಿ ಬಾಯಿಲಿ ಇಲ್ಲೊಂದು ಮಳಿಗೆಗಳಿದ್ದಾವೆ. ಇದು ಶಿಕ್ಷಕರಿಗಾಗಿರ್ತಕ್ಕಂಥ ಮಳಿಗೆಗಳು. ನೀವು ಏನ್ ಬೇಕಾದ್ರೂ ಖರೀದಿ ಮಾಡೋದು 20%, 30%, 50% ಡಿಸ್ಕೌಂಟ್ ಇದೆ, ನೀವು ಖರೀದಿ ಮಾಡ್ಬೋದು ಅಂತ. ಇಲ್ಲಿ ದೇಶಗಳಿಗೆ ಮಳಿಗೆಗಳಿದೆಯಾ ಅನ್ನೋದು ನನಗೆ ಆಶ್ಚರ್ಯ ಆಗುತ್ತೆ. ಮತ್ತೊಂದು ಬಾರಿ ಇದೇ ರೀತಿ ಹೇಳಿದಾಗ ಯಾವುದೇ ದೊಡ್ಡ ಮಹಲ್ಗೆ ಹೋದ್ರು ಕೂಡ ಶಿಕ್ಷಕರಿಗೆ ವಿಶೇಷವಾದಂತ ವಿನಾಯಿತಿ ಕೊಟ್ಟು ಆ ಮಾಲಿನ ಯಜಮಾನರೇ ಬಂದು ಆ ಶಿಕ್ಷಕರನ್ನ ಒಳ್ಳೆ ಕರೆದು ಅವ್ರಿಗೆ ಬೇಕಾದ ಸಾಮಾನುಗಳನ್ನ ಅವರೇ ಕೈ ಹಿಡಿದು ಅವ್ರನ್ನ ಆಚೆ ಕಳಿಸ್ತಕ್ಕಂಥ ಒಂದು ಸಂಪ್ರದಾಯ ಇದೆ. ಇದು ವ್ಯತ್ಯಾಸ ಇಷ್ಟೇ. ನಾವು ಶಿಕ್ಷಕರನ್ನ ಗುರುತಿಸ್ತಾ ಇರ್ತಕ್ಕಂಥದ್ದು ಸೆಪ್ಟೆಂಬರ್ 5ನೇ ತಾರೀಕು. ಜಪಾನ್ ಮುಂದುವರೆದಿರ್ತಕ್ಕಂಥ ದೇಶದಲ್ಲಿ ಪ್ರತಿನಿತ್ಯ ಗೌರವಿಸ್ತಾರೆ. ಪ್ರತಿನಿತ್ಯ ಗೌರವಿಸ್ತಕ್ಕಂಥದ್ದು ಮಾಲಿಗೆ ಹೋದ್ರೆ ಅವ್ರಿಗೆ ಗೌರವಿಸ್ತಾರೆ. ವಾಹನದಲ್ಲಿ ಬಿಲ್ಲ ಬಿಡುದಿಲ್ಲ. ಯಾವ್ದು ಲೈಟ್ ಬಿಲ್ ಕಟ್ಟಬೇಕಂತಂದ್ರೆ ಅವ್ರು ಕ್ಯೂನಲ್ಲಿ ಇರೋದಿಲ್ಲ. ಶಿಕ್ಷಕರು ನೇರವಾಗಿ ಹೋಗ್ಬೋದು, ಹಾಸ್ಪಿಟ್ಲಿಗೆ ಹೋದ್ರೆ ನೇರವಾಗಿ ಹೋಗ್ಬೋದು, ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಆ ತರದ ಸಂಪ್ರದಾಯ ಇರ್ತಕ್ಕಂತಹ ದೇಶ ಜಪಾನ್ ಅಂದ್ರೂ ಅಷ್ಟು ಮುಂದುವರೆದಿದೆ. ಪ್ರೀತಿಯ ವಿದ್ಯಾರ್ಥಿಗಳು, ನೀವೆಲ್ಲ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ನನ್ನ ಸಹೋದರರೆಲ್ಲರೂ ಕೂಡ ಒಟ್ಟಾಗಿ ಒಂದು ಸಂಘಟನಾತ್ಮಕ ಒಂದು ಕೆಲಸವನ್ನು ಮಾಡಿದ್ದೀರಿ. ಇದು ನಮ್ಮ ನಾಡಿಗೆ ಒಂದು ಗುರುತಾಗುತ್ತೆ. ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಇದೊಂದು ಮಾದರಿ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದಂತಹ ನಮ್ಮ ನೀಗೇಗೌಡರು ಮತ್ತೆ ಮನ್ಯಾಸ್ ಅವರನ್ನ ಜೊತೆಗೆ ಇನ್ನೂ 10 ವಿದ್ಯಾರ್ಥಿಗಳನ್ನ ಕರೀಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿದ್ದೆ. ಕಾರಣ ಏನಂತಂದ್ರೆ ನಮ್ಮ ಶಾಲೆಗೆ ತುಂಬಾ ಸಹಾಯ ಮಾಡಿದ್ದಾರೆ. ಮಂಜುನಾಥ್ ಸರ್ ಅವರು 2 ಲಕ್ಷ ದುಡ್ಡನ್ನ ಠೇವಣಿ ಇಟ್ಟಿದ್ದಾರೆ ಶಾಲೆಗೆ.
ಅದ್ರ ಬರ್ತಕ್ಕಂಥ ಬಡ್ಡಿ ದುಡ್ಡನ್ನ ಪ್ರತಿ ವರ್ಷ ಬಹುಮಾನವಾಗಿ 15,000 ಬರುತ್ತೆ, ಅದನ್ನು ಕೊಡ್ತಾ ಇದ್ದಾರೆ. ಈ ತರ ಬೇಕಾದಷ್ಟು ನೀವು ನಂಬಿಕೆ ಬಿಡ್ತೀರ. ರಾಜೇನವರು ಸೂಕ್ಷ್ಮವಾದ ವಿಚಾರ ಹೇಳಿದ್ರು, ನಾವೆಲ್ಲ ಇಲ್ಲಿ ಕಟ್ಟಿ ಬೆಳೆಸಿದಂತ ಶಾಲೆ ಇದರ ಹಣವನ್ನು ಏನಾಗಿದೆಯೋ ಗೊತ್ತಿಲ್ಲ ಅಂತ. ಖಂಡಿತ ಹಣವನ್ನು ನಾನು ಜೋಪಾನ ಮಾಡಿದ್ದೇನೆ, ಆದ್ರೆ 1 ರೂಪಾಯಿನ ಕೂಡ ನಾವು ಆ ಮೌಲ್ಯವನ್ನು ಬಳಸಿಲ್ಲ. ಜೊತೆಗೆ ಸರ್ಕಾರದಿಂದ ಇನ್ನೂ 12 ಲಕ್ಷ ಬಾಕಿ ಇದೆ, ಅದು ಬರೋದಿದೆ. ನಾವು ಇರ್ತಕ್ಕಂಥ ಎಲ್ಲವನ್ನು ಕೂಡ ಠೇವಣಿ ಇಟ್ಟಿದ್ದೇವೆ, ಅದನ್ನ ನಾವು ಸುರಕ್ಷೆ. ಯಾಕೆಂದ್ರೆ ನಾನು ಕಲಿತ ಶಾಲೆ ಅದು ಮಂಜೇಗೌಡರಿಗೆ ನನಗೆ 2 ಇದೆ. ಜೊತೆಗೆ ಇರೋರೆಲ್ಲರೂ ಕೂಡ ನಾವು ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಕಲ್ತಿರೋರು. ನಮ್ಮ ಶಾಲೆಗೆ ನಾವು ಏನಾದ್ರು ಒಂದು ಮಾಡಬೇಕು ಅಂತಕ್ಕಂಥ ಮಾತಾಸೆಯನ್ನು ಇಟ್ಕೊಂಡು ಈ ಗುಂಪು ಮಾಡಿದಾಗ ನಾನು ಕಾಲಕ್ಕೆ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ಕೊಟ್ಟೆ. ಅದು ಮಂಜೇಗೌಡರು ಇರ್ಬೋದು, ನಮ್ಮ ಭಾರತೀಯವ್ರಿಗೆ ಇರ್ಬೋದು, ನಮ್ಮ ಶ್ರೀನಿವಾಸ್ ಇರ್ಬೋದು, ಎಲ್ಲರಿಗೂ ಏನ್ ಮಾಡ್ಬೋದು ನಮ್ಮ